ಓಂ ನಮಃ ಶಿವಾಯ. ಸ್ವಾಮಿ ಕೊರಕಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಈ ರಾಶಿಗಳಿಗೆ ಚಿನ್ನ ತುಂಬ ಅದೃಷ್ಟ ತರುವಂಥದ್ದು. ಈ ರಾಶಿಯವರು ಚಿನ್ನವನ್ನು ಧರಿಸಿದರೆ ಅದೃಷ್ಟ ಹುಡುಕಿಕೊಂಡು ಬರುತ್ತೆ ಅಂತ. ಯಾವ ರಾಶಿಗೆ ಅನ್ನೋದನ್ನು ಹೇಳ್ತೇನೆ. ಅದಕ್ಕೆ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ನೋಡೋದು ಮಾತ್ರ ಅಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ, ದುಡ್ಡು ಏನೂ ಹೋಗೋದಿಲ್ಲ, ಫುಲ್ಲಿ ಫ್ರೀ ಆಗಿರುತ್ತೆ. ಹಾಗೆಯೇ ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಹಾಗೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಒಂದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಟೆನ್ಷನ್ ಮಾಡ್ಕೋಬೇಡಿ, ನಿಮ್ಮ ಡೇಟ್ ಆಫ್ ಬರ್ತನ್ನು ಹೇಳಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಹಾಗೆ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ಲೈಕಾನ್ ಇರ್ತದೆ, ಪ್ರೆಸ್ ಮಾಡಿದಾಗ ಆಲ್ ಅಂತ ಬರ್ತದೆ, ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಾನು ನಿಮ್ಮ ಜೊತೆಗೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಕುರುಕಜ್ಜ ದೇವಿಯ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಆಧ್ಯಾತ್ಮಿಕಕ್ಕೆ ಅಥವಾ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೋ ಪ್ರಶ್ನೆ ಇದು ಕೂಡ ಮುಕ್ತವಾಗಿ ಕೇಳಬಹುದು. ನಾನು ನಿಮ್ಮ ಜೊತೆಗೆ ಯಾವತ್ತೂ ಇರ್ತೇನೆ ಅಂತ ಹೇಳ್ತೇನಲ್ವ, ಖಂಡಿತ ಇದ್ದೇನೆ. ಏನೇ ಸಮಸ್ಯೆ ಇದ್ದರೂ ಕೂಡ ನೀವು ಮುಕ್ತವಾಗಿ, ಆದರೆ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಮಾತ್ರ ನಮೂದಿಸಿದರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ನಿಮ್ಮ ಸಮಸ್ಯೆ ಏನು ಅಂತ ಬರೆದು ಕಳಿಸಿ, ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಜ್ಯೋತಿಷ್ಯದ ಪ್ರಕಾರ ಚಿನ್ನವನ್ನು ಧರಿಸುವುದು ಕೆಲವು ರಾಶಿಗಳ ಅದೃಷ್ಟವನ್ನು ಬದಲಾಯಿಸುವುದು ಅಂತ ಹೇಳಲಾಗುತ್ತೆ. ಅನೇಕ ಜನರು ಚಿನ್ನದ ಆಭರಣಗಳನ್ನು ಧರಿಸಲು ಇಷ್ಟಪಡುವಂಥದ್ದು, ಆದರೆ ಜ್ಯೋತಿಷ್ಯದ ಪ್ರಕಾರ ಚಿನ್ನದ ಆಭರಣಗಳನ್ನು ಧರಿಸುವುದು ಎಲ್ಲರಿಗೂ ಒಳ್ಳೆಯದು ಅಂತ ಹೇಳಲಾಗುವುದಿಲ್ಲ ಅಂತೆ. ಕೆಲವು ರಾಶಿಗಳಿಗೆ ಚಿನ್ನವನ್ನು ಧರಿಸುವುದು ಶುಭವನ್ನು ಉಂಟು ಮಾಡಿದೆ, ಇನ್ನು ಕೆಲವು ರಾಶಿಗಳು ಅಶುಭ ಉಂಟು ಮಾಡುತ್ತೆ ಅಂತ ಜ್ಯೋತಿಷ್ಯದಲ್ಲಿ ಇರುವಂಥದ್ದು. ಹಾಗೆಯೇ ಯಾವ ರಾಶಿಯವರು ಚಿನ್ನವನ್ನು ಧರಿಸುವುದರಿಂದ, ಅಂದರೆ ಡೈಲಿ ಚಿನ್ನವನ್ನು ಧರಿಸುವುದರಿಂದ ಯಾರಿಗೆ ಅದೃಷ್ಟ ಬರುವಂಥದ್ದು ಅಂತ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲರೂ ಚಿನ್ನವನ್ನು ಧರಿಸುವಂಥದ್ದೇ, ಅದು ಕೂಡ ಹೆಂಗಸರಂತೂ ಎಷ್ಟು ಚಿನ್ನ ಧರಿಸಿದ್ರು ಅವರಿಗೆ ಸಾಕಾಗುವುದಿಲ್ಲ ಅಲ್ವಾ. ಆದರೆ ಗಂಡಸರಿಗೆ ಕೂಡ ಏನಾಗುತ್ತೆ, ಕೆಲವರು ಚಿನ್ನವನ್ನೇ ಧರಿಸೋದಿಲ್ಲ, ಇನ್ನು ಕೆಲವರು ಡೈಲಿ ಚೈನು ಉಂಗುರ ಎಲ್ಲ ಧರಿಸ್ತಾ ಇರ್ತಾರೆ. ಬಹುಶಃ ಅದು ಕೂಡ ಅವರ ಅದೃಷ್ಟದ ಮೇಲೆ ಪರಿಣಾಮ ಬೀರುತ್ತೋ ಏನೋ ಗೊತ್ತಿಲ್ಲ. ಮೇಷರಾಶಿಯವರು ಚಿನ್ನವನ್ನು ಧರಿಸುವುದರಿಂದ ಮೇಷರಾಶಿ ಜನರು ಹೆಚ್ಚಿನ ಶುಭ ಫಲಗಳಂಥದ್ದು. ಮೇಷರಾಶಿಯ ಜನರ ಜಾತಕದಲ್ಲಿ ಸೂರ್ಯ ಮತ್ತು ಗುರು ದುರ್ಬಲರಾಗಿದ್ದರೆ ಚಿನ್ನವನ್ನು ಧರಿಸುವುದರಿಂದ ಈ ಗ್ರಹಗಳು ಬಲಗೊಳ್ಳುವಂಥದ್ದು. ಈ ರಾಶಿಯ ಜನರ ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದು ಮತ್ತು ಇವರು ವೃತ್ತಿ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವಂಥದ್ದು. ಚಿನ್ನವನ್ನು ಧರಿಸುವುದರಿಂದ ಇವರ ಅದೃಷ್ಟ ಕೈ ಹಿಡಿಯುತ್ತೆ. ಅಂದರೆ ನೋಡಿ, ಅಂದರೆ ಜಾತಕದಲ್ಲಿ ಏನಾದರೂ ಸೂರ್ಯ ಮತ್ತು ಗುರು ದುರ್ಬಲರಾಗಿದ್ದರೆ ಡೈಲಿ ಚಿನ್ನವನ್ನು ಧರಿಸೋದು ಅದೃಷ್ಟ ಬರುವಂಥದ್ದು. ಹಾಗೆ ಸಿಂಹರಾಶಿಯವರು ಚಿನ್ನವನ್ನು ಧರಿಸುವ ಮೂಲಕ ಅವರ ಜೀವನದಲ್ಲಿ ಸಾಕಷ್ಟು ಪ್ರಗತಿ ಯಶಸ್ಸನ್ನು ಪಡೆಯಬಹುದು. ಸಮಾಜದಲ್ಲಿ ತಮ್ಮದೇ ಆದ ಸ್ಥಾನವನ್ನು ಸಹ ಇವರು ಪಡೆಯಬಹುದು. ಸಿಂಹರಾಶಿಯವರು ತಮ್ಮ ಗಮನವನ್ನು ಒಂದೆಡೆ ಕೇಂದ್ರೀಕರಿಸಲು ಚಿನ್ನದ ಆಭರಣಗಳನ್ನು ಧರಿಸಿದರೆ ಒಳ್ಳೆಯದು. ಚಿನ್ನವನ್ನು ಧರಿಸುವುದರಿಂದ ಇವರ ನಾಯಕತ್ವದ ಸಾಮರ್ಥ್ಯ ಮತ್ತಷ್ಟು ಹೆಚ್ಚಾಗುತ್ತೆ. ಅದು ಗಂಡಸರಿಗೆ ಜಾಸ್ತಿ ಅಪ್ಲೈ ಆಗುವಂಥದ್ದು ಅಂತಲೇ ಹೇಳ್ಬೋದು. ಅಂದರೆ ಡೈಲಿ ಯಾರು ಚಿನ್ನವನ್ನು ಅಷ್ಟಾಗಿ ಗಂಡಸರು ಧರಿಸೋದಿಲ್ಲ, ಆದರೆ ಈ ಥರ ಎಲ್ಲ ಬೇಕಿದ್ದರೆ ಧರಿಸ್ಬೋದೇನೋ. ಕನ್ಯಾ ರಾಶಿಗೆ ಸೇರಿದ ಜನರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ ನಂತರವೂ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಅಂಥ ಜನರು ಚಿನ್ನವನ್ನು ಧರಿಸಿದರೆ ಹೆಚ್ಚಿನ ಲಾಭವನ್ನು ಪಡೆಯಲು ಪ್ರಾರಂಭಿಸುತ್ತಾರೆ. ಚಿನ್ನವನ್ನು ಧರಿಸುವುದರಿಂದ ಇವರ ವೃತ್ತಿ ಜೀವನದಲ್ಲಿ ಮತ್ತು ಕುಟುಂಬ ಜೀವನದಲ್ಲಿ ಉತ್ತಮ ಸಮತೋಲನವನ್ನು ಕಾಣಬಹುದು. ಕನ್ಯಾ ರಾಶಿಯವರು ಚಿನ್ನವನ್ನು ಧರಿಸುವುದರಿಂದ ಅವರ ಇಷ್ಟದ ವಸ್ತುಗಳನ್ನು ಪಡೆಯಬಹುದು. ಅಂದರೆ ಗಂಡಸರು ಚೈನು ಅಥವಾ ಉಂಗುರ ಏನಾದರೂ ಧರಿಸಿದರೆ ಬಹುಶಃ ಅವರ ಜೀವನದಲ್ಲಿ, ಅಂದರೆ ಡೈಲಿಯಾಗಿ ಯಾವತ್ತೂ ಒಂದು ದಿನ ಅಲ್ಲ. ಧನುರಾಶಿ ಅಧಿಪತಿ ಗುರು ಗ್ರಹ, ಚಿನ್ನವನ್ನು ಗುರುವಿನ ಲೋಹ ಅಂತ ಪರಿಗಣಿಸಲಾಗುತ್ತೆ. ಹಾಗಾಗಿ ಧನುರಾಶಿ ಜನರು ಚಿನ್ನವನ್ನು ಧರಿಸುವುದರಿಂದ ಹೆಚ್ಚಿನ ಲಾಭ ಪಡೆಯಬಹುದು. ಈ ರಾಶಿಯ ಜನರು ಚಿನ್ನವನ್ನು ಧರಿಸುವುದರಿಂದ ಇವರ ಬೌದ್ಧಿಕ ಸಾಮರ್ಥ್ಯ ತುಂಬ ಹೆಚ್ಚಾಗುತ್ತೆ. ಈ ರಾಶಿಯವರು ಸಾಮಾಜಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಚಿನ್ನದ ಆಭರಣಗಳನ್ನು ಧರಿಸುವುದರಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಪ್ರಾರಂಭಿಸುವುದು. ಅಂದರೆ ಡೈಲಿ ಚೈನು ಉಂಗುರ ಧರಿಸುವುದರಿಂದ ಖಂಡಿತವಾಗಲೂ ಕೆಲವೊಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳಬಹುದು. ಹೆಂಗಸರಂತೂ ಚಿನ್ನ ಅಂದರೆ ಅವರಿಗೆ ತುಂಬಾ ಪ್ರೀತಿಯಾಗಿರುತ್ತೆ, ಎಸ್ಪೆಷಲಿ ಗಂಡಸರು. ಮೀನರಾಶಿಯವರು ಸೌಮ್ಯ ಸ್ವಭಾವದವರು, ಇವರಿಗೆ ಭವಿಷ್ಯದ ಬಗ್ಗೆ ಹೆಚ್ಚಿನ ಭಯ ಇರುವಂಥದ್ದು. ಹಾಗಾಗಿ ಈ ರಾಶಿಯವರು ಚಿನ್ನವನ್ನು ಧರಿಸುವುದರಿಂದ ಇವರ ಎಲ್ಲ ರೀತಿಯ ಭಯ ದೂರವಾಗುತ್ತೆ, ಇವರ ಜೀವನದಲ್ಲಿ ಯಶಸ್ವಿ ಆಗುವಂಥದ್ದು. ಮೀನರಾಶಿ ಜನರು ಚಿನ್ನವನ್ನು ಧರಿಸುವ ಮೂಲಕ ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಚಿನ್ನವನ್ನು ಧರಿಸುವುದರಿಂದ ಇವರು ಆಧ್ಯಾತ್ಮಿಕ ವಿಷಯಗಳಲ್ಲೂ ಯಶಸ್ಸನ್ನು ಸಾಧಿಸಬಹುದು. ಅಂದರೆ ಬಹುಶಃ ಇದು ಹೆಂಗಸರಿಗಿಂತ ಗಂಡಸರಿಗೆ ಹೆಚ್ಚು ಇದು ಆಗುತ್ತೆ. ಯಾಕಂದರೆ ಸಾಮಾಜಿಕ ಅಥವಾ ಒಂದು, ಅಂದರೆ ಹೆಂಗಸರು ಏನಾದರೂ ಒಂದು ಕಿವಿಯೋಲೆ ಇನ್ನೂ ಏನೋ ಒಂದು ಕತ್ತಿಗೆ ಧರಿಸ್ತಾ ಇರ್ತಾರೆ, ಅದು ಗಂಡಸರು ಕೆಲವರು ಮಾತ್ರ ಧರಿಸ್ತಾರೆ, ಇನ್ನು ಕೆಲವರಿಗೆ ಅಷ್ಟು ಕ್ರೇಜ್ ಇರೋದಿಲ್ಲ. ಈ ಥರದ್ದೆಲ್ಲ ಕೆಲವು ಗ್ರಹಗಳ ದುರ್ಬಲ ಇರುವುದರಿಂದ, ಅಥವಾ ಕೆಲವು ಏನೋ ಒಂದು ಸಮಾಜದಲ್ಲಿ ಏನೋ ಒಂದು ಹೆಸರು ಮಾಡಬೇಕು ಅಥವಾ ಇನ್ನೇನು ಮಾಡಬೇಕು ಅಂದರೆ ಬಹುಶಃ ಚಿನ್ನವನ್ನು ಧರಿಸಿದರೆ ಖಂಡಿತವಾಗ್ಲೂ ಅವರಿಗೆ ಯಶಸ್ಸು ಸಿಗ್ಬೋದು ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದೆ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.